ಮೈಸೂರಲ್ಲಿ ಪತ್ತೆಯಾದಂಥ ಡ್ರಗ್ ಫ್ಯಾಕ್ಟರಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಮೈಸೂರಿನಿಂದ ಮಹಾರಾಷ್ಟ್ರಕ್ಕೆ ಇಲ್ಲಿಂದ ಡ್ರಗ್ ಸಪ್ಲೈ ಆಗ್ತಾ ಇತ್ತು. 390 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಲಾಗಿತ್ತು. ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕದಲ್ಲಿ ಕಾರ್ಯಾಚರಣೆ ಮಾಡಿದ್ರು. ನಮ್ಮ ಲೋಕಲ್ ಪೊಲೀಸರು ಏನು ಮಾಡ್ತಾ ಇದ್ರು ಗೊತ್ತಿಲ್ಲ. ಸದ್ಯ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೈಸೂರಲ್ಲಿ ಮಾದಕ ವಸ್ತು ಜಾಲಗಳನ್ನು ಪತ್ತೆ ಹಚ್ಚೋದಕ್ಕೆ 7 ತಂಡಗಳನ್ನು ರಚನೆ ಮಾಡಿ ಫೀಲ್ಡ್ಗೆ ಇಳಿದಿದ್ದಾರೆ. ನಿನ್ನೆ ತಾನೇ ಹೋಮ್ ಮಿನಿಸ್ಟರ್ ಕೂಡ ಬೇಸರ ವ್ಯಕ್ತಪಡಿಸಿದ್ರು. ನಮ್ಮ ಪೊಲೀಸರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ನಮ್ಮ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೋಮ್ ಮಿನಿಸ್ಟರ್ ಮಾತನಾಡಿದ್ರು. ಇವತ್ತು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಮೈಸೂರಿನ ಪೊಲೀಸರು. ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಂಥ, ಗಾಂಜಾ ಸೇವಿಸ್ತಾ ಇದ್ದಂಥ 42 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ತಡರಾತ್ರಿ ಮೈಸೂರು ನಗರದ ಅನೇಕ ಕಡೆಗೆ ದಾಳಿಯಾಗಿದೆ. ಪೊಲೀಸರು 42 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಅರಮನೆ ನಗರಿ ಮೈಸೂರು ಸದ್ಯ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆಗೆ ಸಾಕ್ಷಿಯಾಗ್ತಿದೆ. ಮೈಸೂರಿನಲ್ಲಿ ಸದ್ಯ ಬರೋಬ್ಬರಿ 390 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. ದೂರದ ಮಹಾರಾಷ್ಟ್ರ ಪೊಲೀಸರು ಮೈಸೂರಿನಲ್ಲಿ ದಾಳಿಯನ್ನ ನಡೆಸಿ ಸದ್ಯ ಈಗ ಮೈಸೂರಿನಲ್ಲಿ ಆ ಒಂದು ಡ್ರಗ್ಸ್ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮೈಸೂರು ರಿಂಗ್ ರಸ್ತೆಗೆ ಹೊಂದಿಕೊಂಡಿರುವಂತಹ ಸರ್ವಿಸ್ ರಸ್ತೆಯಲ್ಲಿ ಇರುವ ಒಂದು ಕಟ್ಟಡ. ಈ ಕಟ್ಟಡ ಅಸಲಿಗೆ ಬಾಡಿಗೆಗೆ ಪಡೆದಿರೋದು ಕಾರ್ ಗ್ಯಾರೇಜ್ ಹೆಸರಿಗೆ, ಆದ್ರೆ ಹಿಂದೆ ಮಾಡ್ತಿದ್ದು ಮಾತ್ರ ಡ್ರಗ್ಸ್ ತಯಾರಿ ಕಾರ್ಯ. 20,000 ರೂಪಾಯಿಗೆ ಈ ಜಾಗವನ್ನ ಅಜ್ಮಲ್ ಎಂಬ ವ್ಯಕ್ತಿ ಬಾಡಿಗೆಗೆ ಪಡೆದಿದ್ದಾನೆ. ಆದ್ರೆ ಆ ವ್ಯಕ್ತಿ 1 ಲಕ್ಷ ರೂಪಾಯಿಗೆ ಬೇರೊಬ್ಬ ವ್ಯಕ್ತಿಗೆ ಬಾಡಿಗೆಗೆ ಕೊಟ್ಟಿದ್ದಾನೆ. ಆ ವ್ಯಕ್ತಿಯನ್ನು ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ. ಆತನ ಚಹರೆಯನ್ನ ಸದ್ಯ ಈಗ ಮಾಧ್ಯಮಗಳಿಗೆ ಅವರು ತಿಳಿಸಿಲ್ಲ. ಇನ್ನು ಉಳಿದಂತೆ ಈ ಡ್ರಗ್ಸ್ ನಲ್ಲಿ ಅಂದ್ರೆ 15 ದಿನಗಳಲ್ಲಿ 12 ಕೆಜಿ ಡ್ರಗ್ಸ್ ನ ತಯಾರಿಸಲು ಸಿದ್ಧತೆಯನ್ನ ಆರೋಪಿಗಳು ಮಾಡಿಕೊಂಡಿದ್ರು. ಮೈಸೂರಿನಿಂದ ಬೇರೆ ಬೇರೆ ಭಾಗಗಳಿಗೆ ಸರಬರಾಜು ಮಾಡ್ಲಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆ ಪ್ಲಾನ್ ಸದ್ಯ ಸಕ್ಸೀಡ್ ಆಗುವ ಮುನ್ನವೇ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಈಗ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿರುವಂತಹ ಈ ಡ್ರಗ್ಸ್ ಮಾಫಿಯಾ ಮಹಾರಾಷ್ಟ್ರಕ್ಕೆ ಕೂಡ ಲಿಂಕ್ ಅನ್ನ ಪಡೆದುಕೊಂಡಿದೆ. ಈ ಒಂದು ಪ್ರಕರಣದಲ್ಲಿ ಬರೋಬ್ಬರಿ 390 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ ಅಂತ ಹೇಳಿ ಈಗ ಮುಂಬೈನ ಪೊಲೀಸರು ಕಾರ್ಯಾಚರಣೆ ಸಂದರ್ಭದಲ್ಲಿ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಟ್ಟು 2 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಬರೋಬ್ಬರಿ 192 ಕೆಜಿ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಬಂಧಿಸಿರುವಂತಹ 8 ಮಂದಿ ಆರೋಪಿಗಳ ಪೈಕಿ 4 ಮೈಸೂರಿನವರೇ ಅನ್ನೋದು ಆತಂಕಕಾರಿ ವಿಚಾರ. ಮೆಫೆಡ್ರೋನ್ ಅನ್ನ ತಯಾರಿಸಲಿಕ್ಕೆ ಮೂಲ ವಸ್ತು ಎಲ್ಲಿಂದ ಬಂತು ಅನ್ನೋ ತನಿಖೆಯನ್ನ ಸದ್ಯ ಪೊಲೀಸರು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈಗ NDPS ಕಾಯ್ದೆ ಅಡಿಯಲ್ಲಿ, ಆಕ್ಟ್ ಅಡಿಯಲ್ಲಿ ಎಲ್ಲರ ವಿರುದ್ಧ ಪ್ರಕರಣ ದಾಖಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ದುರಂತದ ವಿಷಯ ಅಂತ ಅಂದ್ರೆ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಮುಂದೆ ಕಾರ್ ಶೆಡ್ ಇದೆ. ಕಾರ್ ಶೆಡ್ ಪಕ್ಕದಲ್ಲಿ ಒಂದು ಟೀ ಅಂಗಡಿ ಇದೆ. ಆ ಟೀ ಅಂಗಡಿಗೆ ನಿತ್ಯ 100 ಮಂದಿ ಗಿರಾಕಿಗಳು ಬರ್ತಾ ಇರ್ತಾರೆ. ಪಕ್ಕದಲ್ಲಿರುವಂತಹ ಕಾರ್ ಶೆಡ್ಗೂ ಕೂಡ ಕಾರ್ನನ್ನ ಕ್ಲೀನಿಂಗ್ ಮಾಡಿಸ್ಲಿಕ್ಕೆ ಅಥವಾ ಆಯಿಲ್ ಚೇಂಜ್ ಈ ರೀತಿ ಹಲವು ಘಟನಾವಳಿಗಳಿಗೆ ಅಥವಾ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾರ್ ಗ್ಯಾರೇಜ್ಗೂ ಕೂಡ ಹಲವರು ಬರುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಬಟ್ ಅಷ್ಟಾದ್ರೂ ಕೂಡ ಈ ಒಂದು ಗ್ಯಾರೇಜ್ ನಲ್ಲಿ ಡ್ರಗ್ಸ್ ನ ಹೇಗೆ ತಯಾರು ಮಾಡ್ತಿದ್ರು ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಈ ವಿಚಾರ ಪೊಲೀಸರಿಗೆ ತಿಳಿದಿರ್ಲಿಲ್ವಾ ಅನ್ನೋದು ಈಗ ಹೆಚ್ಚು ಆತಂಕ ಮೂಡಿಸುವಂತ ಕೆಲಸ, ಜೊತೆಗೆ ಅನುಮಾನ ಹುಟ್ಟಿಸುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಕಾರಣ ರಿಂಗ್ ರೋಡ್ಗೆ ಹೊಂದಿಕೊಂಡಂತಿರುವಂತಹ ಸ್ಥಳ. ಈ ಬಲಭಾಗದಲ್ಲಿ ಪ್ರತಿನಿತ್ಯ ಸಂಚಾರ ಠಾಣಾ ಪೊಲೀಸರು ತಪಾಸಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇಲ್ಲಿಂದ ಕೇವಲ 700ರಿಂದ 800 ಮೀಟರ್ ಕ್ರಮಿಸಿದ್ರೆ ಅಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿ ಸಿಗುತ್ತೆ. ಆ ಹೆದ್ದಾರಿ ಅಂದ್ರೆ ಅಲ್ಲಿಗೆ ಹೆದ್ದಾರಿಗೆ ಕನೆಕ್ಟ್ ಆದ್ರೆ ಸಾಗಾಟ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋದು ಒಂದು. ಆದ್ರೆ ಇನ್ನೊಂದು, ನಾನು ನಿಂತಿರುವ ಸ್ಥಳ ಮೈಸೂರು ಬೆಂಗಳೂರು ರೈಲ್ವೆ ಟ್ರ್ಯಾಕ್. ಈ ರೈಲ್ವೆ ಟ್ರ್ಯಾಕ್ ಇಲ್ಲಿ ಬಂದಾಗ ಅಂದ್ರೆ ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಅತಿ ಹೆಚ್ಚು ರೈಲ್ಗಳು ಒತ್ತಡ ಆದಾಗ ಆ ಸಂದರ್ಭದಲ್ಲಿ, ಟ್ರ್ಯಾಕ್ ಇಲ್ಲದ ಸಂದರ್ಭದಲ್ಲಿ ಇಲ್ಲಿ ಒಂದಷ್ಟು ನಿಮಿಷಗಳ ಕಾಲ ಸ್ಲೋ ಮಾಡುವಂತ ಕೆಲಸಕ್ಕೆ ಮುಂದಾಗ್ತವೆ, ನಿಲ್ಲಿಸುವಂತ ಕೆಲಸಕ್ಕೂ ಕೂಡ ಕೆಲವು ಟ್ರೈನ್ಗಳು ಮುಂದಾಗ್ತವೆ. ಇದನ್ನೇ ಈ ಆರೋಪಿಗಳು ಅಸ್ತ್ರವಾಗಿ ಮಾಡಿಕೊಂಡು ಈ ಮೂಲಕ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ಹೊಂಚನ್ನ ಹಾಕಿದ್ರಾ ಅನ್ನೋದು ಈಗ ಕಾಡ್ತಿರುವಂತಹ ಪ್ರಶ್ನೆ. ಹಾಗಾಗಿ ಈ ಒಂದು ಪ್ರಕರಣ